ಕಂದಾಯ ಇಲಾಖೆಯ ಸಚಿವರು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. 33 ಎಕರೆ ಕಂದಾಯ ಭೂಮಿಯಲ್ಲಿ ಮನೆ ಕಟ್ಟಿ ಮಾರಾಟ ಮಾಡಲಾಗ್ತಾ ಇದೆ. ಕಂದಾಯ ಇಲಾಖಾ ಸಚಿವರು ಈ ಸ್ಟೋರಿಯನ್ನ ನೋಡಲೇಬೇಕು. 33 ಎಕರೆ ಕಂದಾಯ ಭೂಮಿಯಲ್ಲಿ ಮನೆ ಕಟ್ಟಿ ಮಾರಾಟ ಮಾಡಲಾಗ್ತಾ ಇದೆ. ಕಂದಾಯ ಇಲಾಖೆ ಭೂಮಿಯಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಾಣ ಆಗಿದೆ. ಅಕ್ರಮಕ್ಕಿದೆಯಾ ರಾಯಚೂರು ಗ್ರಾಮಾಂತರ ಶಾಸಕರ ಶ್ರೀರಕ್ಷೆ ಅನ್ನುವ ಪ್ರಶ್ನೆ. ರಾಯಚೂರು ತಾಲೂಕು ಗಿಲ್ಲೆಸುಗೂರು ಗ್ರಾಮದಲ್ಲಿ ಭೂ ಕಬಳಿಕೆ ಆಗ್ತಾ ಇದೆಯಾ? ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಪತಿ ಮಲ್ಲೇಶರಿಂದ ಅಕ್ರಮ ಆಗಿದ್ಯಾ? ಅಕ್ರಮದ ವಿರುದ್ಧ ದೂರು ಸಲ್ಲಿಸಿದ ಗಿಲ್ಲೆಸುಗೂರು ಗ್ರಾಮಸ್ಥರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಹಾಯಕ ಆಯುಕ್ತ ಹಾಗೆ ತಹಶೀಲ್ದಾರರು. ಅಕ್ರಮ ಭೂ ಕಬಳಿಕೆಯ ಹಿನ್ನೆಲೆ ಡೆಮಾಲಿಷ್ ಮಾಡೋದಕ್ಕೆ ಎಸಿ ಆದೇಶವನ್ನ ಹೊರಡಿಸಿದ್ದಾರೆ. ಆದೇಶ ಮಾಡಿ ತಿಂಗಳುಗಳೇ ಕಳೆದ್ರೂ ಇಲ್ಲಿವರೆಗೂ ಡೆಮಾಲಿಷ್ ಮಾಡುವ ಕೆಲಸ ಆಗಿಲ್ಲ. ಶಾಸಕರ ಒತ್ತಾಯಕ್ಕೆ ಡೆಮಾಲಿಷ್ ಬದಲು ಬೇರೆಯದ್ದೇ ನಿರ್ಧಾರ ಕೈಗೊಂಡಂತೆ ಕಾಣಿಸ್ತಾ ಇದೆ. ಕಂದಾಯ ಗ್ರಾಮ ಮಾಡೋದಕ್ಕೆ ಹೊರಟಿದ್ದಾರಂತೆ ಅಧಿಕಾರಿಗಳು. ಶಾಸಕರ ಒತ್ತಡಕ್ಕೆ ಮಣಿದಿದೆಯಾ ಅನ್ನುವಂಥ ಪ್ರಶ್ನೆ. ಮೊದಲನೇದಾಗಿ ಕಂದಾಯವನ್ನ ಕಟ್ಟುವಂತ ಜಾಗ ಕೃಷಿ ಅಥವಾ ನಿವಾಸವನ್ನ ನಿರ್ಮಾಣ ಮಾಡಿಕೊಂಡು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಪೇ ಮಾಡುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ವಾಣಿಜ್ಯ ಬಳಕೆ ಮಾಡಿಕೊಳ್ಳುವಂತಿಲ್ಲ. ಆದ್ರೆ ಇಲ್ಲಿ ಮನೆ ಕಟ್ಟಿ ಮಳಿಗೆ ನಿರ್ಮಾಣ ಮಾಡಿ ಇದನ್ನ ವಾಣಿಜ್ಯ ಉದ್ದೇಶಕ್ಕೆ ಯಾವ ಕಾರಣಕ್ಕೆ ನೀಡಲಾಗಿದೆ? ಇದಕ್ಕೆ ಬಹಳಷ್ಟು ಪ್ರಭಾವಿಗಳ ಶ್ರೀರಕ್ಷೆ ಇರೋದು ಗೊತ್ತಾಗ್ತಾ ಇದೆ. ರಾಯಚೂರು ತಾಲೂಕಿನ ಗಿಲ್ಲೆಸುಗೂರು ಗ್ರಾಮದಲ್ಲಿ ಭೂ ಕಬಳಿಕೆ ಆಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದಕ್ಕೆಲ್ಲ ಕುಮ್ಮಕ್ಕು ಕೊಟ್ಟಿರೋದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಪತಿ ಮಲ್ಲೇಶ ಅನ್ನುವಂತ ಕೆಲವೊಂದಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇರೋದು. ಈಗಾಗಲೇ ಅಲ್ಲಿನ ಗ್ರಾಮಸ್ಥರು ಕೂಡ ಅಧಿಕಾರಿಗಳ ಹತ್ರ ಹೋಗಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅದಾದ ನಂತರದಲ್ಲಿ ಸಹಾಯಕ ಆಯುಕ್ತರು ತಹಶೀಲ್ದಾರ್ ಆ ಜಾಗಕ್ಕೂ ಬಂದಿದ್ದಾರೆ. ಅಕ್ರಮ ಭೂ ಕಬಳಿಕೆ ಆಗಿದ್ಯಾ, ಅದಾದ ನಂತರದಲ್ಲಿ ಡೆಮಾಲಿಷ್ ಮಾಡಿಬಿಡಿ, ತೆರವು ಮಾಡಿ ಕಟ್ಟಡವನ್ನ ಅಂತ ಆದೇಶದ ಪ್ರತಿ ಕೂಡ ಕೊಟ್ಟಿದ್ದಾರೆ. ಆದೇಶ ಹೊರಡಿಸಿದ್ದಾಗಿದೆ. ತಿಂಗಳು ಕಳೀತಾ ಇದೆ, ಬಟ್ ಡೋಂಟ್ ಕೇರ್. ಜಾಣ ಮೌನವನ್ನ ಯಾವ ಕಾರಣಕ್ಕೆ ವಹಿಸಿದ್ದಾರೆ? ಶಾಸಕರ ಒತ್ತಾಯಕ್ಕೆ ಕಾರಣವಾಗ್ತಾ ಇದೆಯಾ? ಇಷ್ಟೆಲ್ಲ ಮಾಡೋದಕ್ಕೆ ಯಾವ ಪ್ರಭಾವಿ ಶಾಸಕರು ಅಂದ್ರೆ ಪ್ರಭಾವ ಬೀರ್ತಿದ್ದಾರೆ ಅನ್ನೋದು ಪ್ರಶ್ನೆಗಳಿಗೆ ಕಾರಣವಾಗ್ತಿರೋದು. ನಮ್ಮ ರಾಯಚೂರು ತಾಲೂಕಿನ ಒಂದು ಗಿಲ್ಲೆಸುಗೂರು ಗ್ರಾಮದಲ್ಲಿ 33 ಎಕರೆ 35 ಗುಂಟೆ ಜಾಗ ಇದೆ. ಸರ್ವೆ ನಂಬರ್ 75 ಅಂತಲ್ಲಿ. ಅದರಲ್ಲಿ ನಮ್ಮ ಅಲ್ಲಿ ಗಿಲ್ಲೆಸುಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದ ಈಗ ಮಾಜಿ ಅಧ್ಯಕ್ಷರಾಗಿದ್ದಾರೆ ಮಹಾದೇವಿ ಅವರು ಅಂತೇಳಿ, ಅವರ ಗಂಡ ಪತ್ತಿ ಮಲ್ಲೇಶ್ ಅಲಿಯಾಸ್ ಮಲ್ಲೇಶ್ ಮತ್ತು ಅವರ ಸಂಬಂಧಿಕರು ಶಿವಶಂಕರ್ ಮತ್ತು ಇನ್ನಿತರರು ಹಗಲು ದರೋಡೆ ಮಾಡ್ತಿದ್ದಾರೆ. ಕಂದಾಯ ಭೂಮಿಯನ್ನು ಕಬಳಿಕೆ ಮಾಡಿಕೊಂಡು ಅಕ್ರಮವಾಗಿ ಅನಧಿಕೃತವಾಗಿ ಕಟ್ಟಡಗಳು ಕಟ್ಟಿ ಮತ್ತೆ ಅದರಲ್ಲಿ ಬೇರೆ ಮಳಿಗೆಗಳು ಮಾಡಿ ರೆಂಟು ಬಾಡಿಗೆ ತಿಂತಿದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ದರೋಡೆ ಆಗ್ತಾ ಇದೆ ಗಿಲ್ಲೆಸುಗೂರಲ್ಲಿ ಅಂತೇಳಿ ತಿಳ್ಕೊಬೇಕು ನಾವು. ಆ ನಾಡ ಕಚೇರಿಗೆ ನೀಡಿದಂತಹ ಒಂದು 15 ಗುಂಟೆಯಲ್ಲಿ ಕೇವಲ 3 ಗುಂಟೆ ಮಾತ್ರ ನಾಡ ಕಚೇರಿ ಮಾಡಿದ್ದಾರೆ. ಇನ್ನೂ 12 ಗುಂಟೆಯಲ್ಲಿ ಆ ನಾಡ ಕಚೇರಿಗೆ ಸಂಬಂಧಪಟ್ಟ 12 ಗುಂಟೆಯಲ್ಲೂ ಕೂಡ ಬಿಟ್ಟಿಲ್ಲ. ಇವರು ಪತ್ತಿ ಮಲ್ಲೇಶ್ ಅವರ ಸಂಬಂಧಿಕರು ಮತ್ತು ಇನ್ನಿತರರು ಎಲ್ಲರೂ ಕಲಿತು ಬಿಲ್ಡಿಂಗ್ಗಳು ಕಟ್ತಿದ್ದಾರೆ. ನಮ್ಮ ರಾಯಚೂರು ತಾಲೂಕಿನ ಒಂದು ಗಿಲ್ಲೆಸುಗೂರು ಗ್ರಾಮದಲ್ಲಿ 33 ಎಕರೆ 35 ಗುಂಟೆ ಜಾಗ ಇದೆ. ಸರ್ವೆ ನಂಬರ್ 75 ಅಂತಲ್ಲಿ. ಅದರಲ್ಲಿ ನಮ್ಮ ಅಲ್ಲಿ ಗಿಲ್ಲೆಸುಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದ ಈಗ ಮಾಜಿ ಅಧ್ಯಕ್ಷರಾಗಿದ್ದಾರೆ ಮಹಾದೇವಿ ಅವರು ಅಂತೇಳಿ, ಅವರ ಗಂಡ ಅಕ್ರಮದ ವಿರುದ್ಧ ದೂರು ಸಲ್ಲಿಸಿದ್ರು ಕೂಡ ಜಾಣ ಮೌನವನ್ನು ಯಾವ ಕಾರಣಕ್ಕೆ ವಹಿಸ್ತಾ ಇದ್ದಾರೆ? ಇದು ಬಹಳಷ್ಟು ಪ್ರಶ್ನೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇಷ್ಟೊತ್ತು ದೂರುದಾರರು ಮಾತನಾಡ್ತಾ ಇದ್ರು, ನಾವು ಆಲ್ರೆಡಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಅಂತ. ಆದರೂ ಕೂಡ ಯಾವ ಕಾರಣಕ್ಕೆ ಅದನ್ನು ತೆರವು ಮಾಡೋದಕ್ಕೆ, ಡೆಮಾಲಿಷ್ ಮಾಡೋದಕ್ಕೂ ಕೂಡ ಶಕ್ತರಾಗಿಲ್ವ ಅಧಿಕಾರಿಗಳು? ಯಾರೋ ಒಬ್ಬರ ಒತ್ತಡಕ್ಕೆ ಅಥವಾ ಒತ್ತಾಯಕ್ಕೆ ಮಣಿದು ಬಿಟ್ರ ಅಂತ ಇದೇ ರೀತಿ ಮಾಡ್ತಾ ಹೋದ್ರೆ ಬೇರೆ ಯಾವುದೋ ಕಂದಾಯ ಕಟ್ಟ ಜಾಗಕ್ಕೆ ವಾಣಿಜ್ಯ ಮಳಿಗೆಗಳನ್ನ ನಿರ್ಮಾಣ ಮಾಡ್ಕೊಂಡೇ ಬರ್ತಾ ಇರ್ತಾರೆ. ಕೈ ಬಿಸಿ ಮಾಡಿದ್ರೆ ಸಾಕು ಅನ್ನುವಂತ ಪರಿಸ್ಥಿತಿಗೆ ಇವತ್ತು ರಾಜ್ಯ ತಲುಪಿದೆ. ಇದಕ್ಕೆ ಯಾರ ಕುಮ್ಮಕ್ಕು ಕಾರಣ? ಆ ಶಾಸಕರು ಯಾರು? ಅಕ್ರಮದ ವಿರುದ್ಧ ದೂರು ಸಲ್ಲಿಸಿದ್ರು ಕೂಡ ಡೋಂಟ್ ಕೇರ್ ಅಂತಿರೋದು ಯಾಕೆ? 33 ಎಕರೆ ಕಂದಾಯ ಭೂಮಿಯಲ್ಲಿ ಮನೆ ಕಟ್ಟಿ ವಾಣಿಜ್ಯ ಮಳಿಗೆಯಾಗಿ ಪರಿವರ್ತನೆ ಮಾಡೋದಕ್ಕೆ ಕಾರಣ ಏನು ಅಂತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ. ನೀಲಕಂಠ, ಗಮನಿಸ್ತಾ ಇದ್ವಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸ್ ಕಟ್ಟಿರ್ತೀವಿ, ಆ ಜಾಗವನ್ನ ವಾಣಿಜ್ಯ ಮಳಿಗೆಗೆ ಕೊಡೋದಕ್ಕೆ ಯಾವ ಶಾಸಕರ ಒತ್ತಾಯ ಇದೆ? ಈಗ ಅಲ್ಲಿನ ಅಧಿಕಾರಿಗಳು ಹೇಳೋದೇನು ನೀಲಕಂಠ? ಎಲ್ಲೋ ಒಂದು ಕಡೆ ಬೇಲಿನ ಹೆದ್ದು ಹೊಲ ಮೇಯ್ತಿದೆ ಅನ್ನೋ ಒಂದು ಅನುಮಾನಗಳು ಸಾಕಷ್ಟು ಕಾಡ್ತಾ ಇದೆ. ಯಾಕಂತಂದ್ರೆ
ರಾಯಚೂರು ತಾಲೂಕು ರಾಯಚೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬಸನಗೌಡ ದದ್ದಲ್ ಅವರ ಒಂದು ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಕ್ಷೇತ್ರವಾಗಿರ್ತಕ್ಕಂಥದ್ದು. ಇನ್ನು ಇದೇ ಒಂದು ತಾಲೂಕಿನ ಗಿಲ್ಲೇಸುಗೂರು ಗ್ರಾಮದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ 33 ಎಕರೆ ಎಷ್ಟು ಜಮೀನು ಸರ್ಕಾರಕ್ಕೆ ಸೇರಿದ್ದಾಗಿರುತ್ತೆ. ಈಗಾಗಲೇ ಆ ಒಂದು ಜಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ಭೂ ಕಬಳಿಕೆಯನ್ನ ಆಗಿರ್ತಕ್ಕಂಥ, ಅದರಲ್ಲೂ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಒಬ್ಬ ಪತಿ ಮತ್ತು ಅವರ ಸಂಬಂಧಿಕರು ಏನು ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಮನೆಗಳನ್ನ ಕಟ್ಟಿಬಿಟ್ಟು ಮಾರಾಟ ಮಾಡುವಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತು ಹೆದ್ದಾರಿ ಇದೆ, ಅಂದ್ರೆ ರಾಯಚೂರಿನಿಂದ ಮಂತ್ರಾಲಯಕ್ಕೆ ಹೋಗುವಂತ ಒಂದು ರಾಷ್ಟ್ರೀಯ ಹೆದ್ದಾರಿ, ಆ ಹೆದ್ದಾರಿ ಪಕ್ಕದಲ್ಲಿಯೇ ಸುಮಾರು 12 ಮಳಿಗೆಗಳನ್ನ ಕಟ್ಟಿ ಬಾಡಿಗೆಯನ್ನ ಕೊಡ್ತಾರೆ. ಅದು ಕೂಡ ನೀರಿನ ಪೈಪ್ ಲೈನ್ ಹೋಗಿರುತ್ತೆ, ಅದ್ರ ಮೇಲೆಯೇ ಇವರು ನಿಯಮ ಬಾಹಿರವಾಗಿ ವಾಣಿಜ್ಯ ಕಟ್ಟಡಗಳನ್ನ ಕಟ್ಕೊಟ್ಟು ಅಲ್ಲಿ ಬಾಡಿಗೆಯನ್ನ ಕೊಡ್ತಾ ಇದ್ದಾರೆ. ಇದನ್ನೆಲ್ಲವನ್ನ ಗಮನಿಸಿದ ಅಲ್ಲಿ ಗ್ರಾಮಸ್ಥರು ಕೂಡ ಈಗಾಗಲೇ ಏನೋ ಎಸಿ ಮತ್ತು ತಹಸೀಲ್ದಾರ್ ಅವ್ರಿಗೆ ದೂರು ನೀಡ್ತಾರೆ. ಅವರು ಕೂಡ ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿ ಇದು ಅಕ್ರಮವಾಗಿದೆ, ಕಬಳಿಕೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಎಸಿ ಅವ್ರು ಏನ್ ಮಾಡ್ತಾರೆ, ತಹಸೀಲ್ದಾರ್ಗೆ ಕಳೆದ 1.5 ತಿಂಗಳ ಹಿಂದೆ ಆದೇಶ ಮಾಡ್ತಾರೆ. ಇಲ್ಲಿ ಭೂ ಕಬಳಿಕೆ ಆಗಿದೆ, ಇಲ್ಲಿ ಯಾವೆಲ್ಲ ರೀತಿಯಾಗಿ ಅಕ್ರಮ ಏನೋ ಕಟ್ಟಡಗಳಾಗಿದಾವೆ ಅವೆಲ್ಲವುಗಳನ್ನ ನೆಲಸಮ ಮಾಡ್ಬೇಕು ಅನ್ನೋ ಒಂದು ಆದೇಶವನ್ನ ಮಾಡ್ತಾರೆ. ಆದ್ರೆ 1.5 ತಿಂಗಳು ಕಳೆದ್ರು ಕೂಡ ಇಲ್ಲಿ ಯಾವುದೇ ರೀತಿ ಡೆಮಾಲಿಷ್ ಆಗೋದಿಲ್ಲ. ಯಾಕೆ ಅಂತ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಪವರ್ ಟಿವಿ ಅಧಿಕಾರಿಗಳು ಹೇಳೋದೇನಂತಂದ್ರೆ, ಅಲ್ಲಿ ನಿಯಮ ಬಾಹಿರವಾಗಿ ಏನೋ ಕಟ್ಟಿದ್ದಾರೆ, ಆದ್ರೆ ಇವ್ರನ್ನ ಹೊಡಿಯೋಕ್ ಹೋದ್ರೆ ಇನ್ನೊಂದಷ್ಟು ಜನಕ್ಕೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಏನು ಈಗಾಗಲೇ ಶಾಸಕರು ಕೂಡ ದದ್ದಲ್ ಬಸನಗೌಡ ಅವರು ಈ ಒಂದು ಸ್ಥಳವನ್ನ ಕಂದಾಯ ಗ್ರಾಮವನ್ನಾಗಿ ಮಾಡಿ ಅನ್ನೋ ಒಂದು ಹೇಳಿಕೆಯನ್ನ ಹೇಳಿದ್ದಾರೆ. ಆ ಪ್ರೊಸೆಸ್ ಅಲ್ಲಿ ಇದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಹೇಳಿ, ಅಲ್ಲಿ ಬಡವರಿಗೆ ಸೇರ್ಬೇಕಾಗಿರ್ತಕ್ಕಂಥ ಜಾಗವನ್ನ ಸೇರ್ಲಿ, ಅದೇ ಒಂದು ಕಂದಾಯ ಗ್ರಾಮ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮುಂದೆ ಇಟ್ಕೊಂಡು ಅಲ್ಲಿ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಶಾಸಕರ ಹೆಸರನ್ನು ಕೂಡ ಹೇಳ್ಕೊಂಡು ಅಲ್ಲಿ ಎಲ್ಲಿ ಜಾಗ ಖಾಲಿ ಇದೆಯೋ ಅಲ್ಲಿ ಕಟ್ಟಡಗಳನ್ನ ಕಟ್ಟೋದು, ಮನೆಗಳನ್ನ ಕಟ್ಟೋದು, ಮಾರಾಟ ಮಾಡೋದು ಮತ್ತು ಏನೋ ಬಾಡಿಗೆಯನ್ನ ವಾಣಿಜ್ಯ ಮಳಿಗೆಗಳಿಗೆ ಬಾಡಿಗೆಯನ್ನ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಇಲ್ಲಿ ಸರ್ಕಾರಕ್ಕೆ ಕೋತ ಆಗ್ತಾ ಇದೆ. ನಾಮ ಹಾಕ್ತಾ ಇದ್ರು ಕೂಡ ಜಿಲ್ಲಾಡಳಿತ ಯಾಕೆ ಸುಮ್ನೆ ಕೂತಿದೆ, ಡೆಮಾಲಿಷ್ಗೆ ಆದೇಶ ಮಾಡಿರುವಂತ ತಹಸೀಲ್ದಾರ್ ಯಾಕೆ ಸುಮ್ನೆ ಕೂತಿದ್ದಾರೆ, ಎಸಿ ಅವರು ಯಾಕೆ ಸುಮ್ನೆ ಕೂತಿದ್ದಾರೆ ಅನ್ನೋ ಪ್ರಶ್ನೆಗಳು ಸಾಕಷ್ಟು ಕಾಡ್ತಾ ಇದೆ. ಇಲ್ಲಿ ಯಾರಾದ್ರೂ ಇದ್ರ ವಿರುದ್ಧ ಗ್ರಾಮದಲ್ಲಿ ಏನೋ ವಿರೋಧ ವ್ಯಕ್ತಪಡಿಸಿದ್ರೆ ಅವರ ಮೇಲೆ ಹಲ್ಲೆಗಳಾಗ್ತಕ್ಕಂಥ ಕೆಲಸಗಳು ಕೂಡ ಇಲ್ಲಿ ಆಗ್ತಾ ಇರೋದ್ರಿಂದ ಗ್ರಾಮಸ್ಥರು ಕೂಡ ಇವರಿಗೆ ಭಯ ಪಟ್ಕೊಂಡು ಸುಮ್ನೆ ಕೂಡ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಲಾದ್ರೂ ಡೈನಾ ಏನು ಪವರ್ ಟಿವಿ ಸುದ್ದಿ ಮಾಡಿದೆ, ಇದನ್ನ ಎಚ್ಚೆತ್ಕೊಂಡು ಜಿಲ್ಲಾಡಳಿತ ಅಥವಾ ತಹಸೀಲ್ದಾರ್ ಕ್ರಮ ಕೈಗೊಳ್ತಾರ, ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಡಯಾನಾ. ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.